ದಾಖಲೆ ಕೊಟ್ಟಾದ್ರೆ ಮುಗಿದೋಯ್ತು. ಕೋರ್ಟ್ಗೆ ಏನ್ ಬೇಕು, ದಾಖಲೆ ಬೇಕು, ಅದು ಕೊಡ್ತಾ ಇದ್ದಾರೆ. ದರ್ಶನ್ ಪ್ರಕರಣದಲ್ಲಿ 2,000 ಚಾರ್ಜ್ ಶೀಟ್ 3,000 ಪೇಜ್ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ಇದನ್ನ ಇದೇ ರೀತಿ ಮಾಡಬಾರ್ದು? ಎಲ್ಲಾ ಪ್ರಕರಣಗಳಲ್ಲಿ ಯಾಕೆ ಮಾಡಬಾರ್ದು? ಬರೀ ದರ್ಶನ್ ಒಬ್ಬನೇ ನಾ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದು, ಬೇರೆಯವ್ರಿಗೆ ಯಾಕೆ ಮಾಡಲ್ಲ? 3 ಕೊಲೆ ಪ್ರಕರಣ ಇರೋರ್ಗೆ ಯಾಕೆ ಮಾಡ್ತಾ ಇಲ್ಲ? 3 ತಿಂಗಳು ಕೊಲೆ ಮಾಡ್ತಾರೆ, ಈಚೆ ಬರ್ತಾರೆ. ಅತ್ಯಾಚಾರಗಳು 6 ವರ್ಷದ ಮಕ್ಕಳನ್ನ 4 ಜನ ಅತ್ಯಾಚಾರ ಮಾಡ್ತಾರೆ. 1-2 ಪ್ರಕರಣಗಳೆಲ್ಲ ನಡೀತಾ ಇರೋದು. ಇಡೀ ರಾಜ್ಯದಲ್ಲಿ ಎಷ್ಟು ಅತ್ಯಾಚಾರ ಪ್ರಕರಣಗಳು ನಡೆದಿದೆ? ಯಾಕೆ ಪ್ರಜ್ವಲ್ ಪ್ರಕರಣ ತರನೇ ತನಿಖೆ ಮಾಡಬಾರ್ದು? ಯಾಕೆ ರಾಜ್ಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿಸಬಾರ್ದು? ಇದೇ ತರ ಎಲ್ಲಾ ಪ್ರಕರಣಗಳು ಮಾಡ್ಲಿ. ಇದೇ ರೀತಿ ಯಾಕೆ ಒಬ್ಬ ಬಡವ ಕೊಲೆಯಾದಾಗ ಮಾಡಿಲ್ಲ? ಇದೇ ರೀತಿ ಅತ್ಯಾಚಾರಗಳಾದಕ್ಕೆ ಎಲ್ಲಾ ಪ್ರಕರಣಗಳು ಹಿಂಗೆ ಯಾಕೆ ಮಾಡಲ್ಲ? ಇದು ಮಾತ್ರ ವಿಶೇಷ ಪ್ರಕರಣಗಳ 1-2 ನಡೀತಾ ಇರೋದು ಈ ಕಳೆದ 3 ವರ್ಷಗಳು. ಪ್ರಜ್ವಲ್ ಕೇಸ್ನ ಯಾವ ರೀತಿ ತನಿಖೆ ಮಾಡಿದಿರೋ, ಇಡೀ ರಾಜ್ಯದಲ್ಲಿ ಎಲ್ಲಿ ಅತ್ಯಾಚಾರಗಳ ಪ್ರಕರಣ ದಾಖಲಾಗಿರೋ ಅದೇ ರೀತಿ ಮಾಡಿ ಪ್ರಜ್ವಲ್ಗೆ ಶಿಕ್ಷೆ ಕೊಡಿಸ್ದಂಗೆ ಎಲ್ಲರಿಗೂ ಕೊಡಿಸಿ. ಇಲ್ಲಿ ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ತನಿಖೆ ಎಲ್ರಿಗೂ ಒಂದೇ ತರ ಇರ್ಲಿ. ಒಬ್ಬರ ಮನೆ ಹಾಳು ಮಾಡೋದಕ್ಕೆ ಒಂದು ತರ ತನಿಖೆ, ಇನ್ನೊಬ್ಬರಿಗೆ ತನಿಖೆ ಇಲ್ಲದೆ ಬೀಚೆ ಬರೋ ತನಿಖೆ. ಇನ್ನು ಮುಂದಕ್ಕಾದ್ರೂ ಯಾರೇ ಆಗಿರ್ಲಿ, ಕಾನೂನು ಒಂದೇ. ಅವನು ಬಡವ ಇರ್ಲಿ, ರಾಜಕಾರಣಿ ಇರ್ಲಿ, ಒಂದೇ ರೀತಿ ಕಾನೂನು ಇರ್ಲಿ. ಕಾನೂನನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ನ್ಯಾಯಾಲಯಕ್ಕೆ ದಾಖಲೆ ಕೊಡಬೇಕು, ಸಾಕ್ಷಿ ಕೊಡಬೇಕು. ನ್ಯಾಯಾಲಯ ಅದ್ರ ಕೆಲಸ ಅದು ಮಾಡುತ್ತೆ. ಈಗ ನನ್ನ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಆಗಿದೆ. ಈಗ ಹೋಗಿದ್ದ ಮಾನ ಯಾರ್ದು? ನಂದು. ಹರಾಜಾಕಿದ ಯಾರು? ನಂದು. ಇವರು ಮಾಡುವಂತ ಪಾಪದ ಕೆಲಸಕ್ಕೆ ಅನುಭವಿಸ್ತಾರವ್ರು ಯಾರು? ನಾನು. ತನಿಖೆ ಎಲ್ರಿಗೂ ಒಂದೇ ತರ ತನಿಖೆ ಇರಲಿ ಅನ್ನೋದು ಬಿಟ್ರೆ, ತಪ್ಪು ಮಾಡಿರೋರಿಗೆ ರಕ್ಷಣೆ ಕೊಡಿ ಅಂತ ಕೇಳೋ ಪ್ರಶ್ನೆನೇ ಇಲ್ಲ. ತಪ್ಪು ಮಾಡಿರೋರನ್ನ ಬಿಡಿ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ತಪ್ಪು ಮಾಡಿರೋರನ್ನ ಕಾಪಾಡಬೇಕು ಅನ್ನೋ ಪ್ರಶ್ನೆನೂ ಇಲ್ಲ. ತಪ್ಪು ಮಾಡದ ಮೇಲೆ ತಪ್ಪು ತಪ್ಪೆ. ಆದರೆ ತನಿಖೆ ಎಲ್ರಿಗೂ ಒಂದೇ ತರ ಇರ್ಲಿ ಅನ್ನೋ ಒಂದು ಬಿಟ್ರೆ, ಇನ್ನು ಮುಂದಕ್ಕಾದ್ರೂ ಈ ರೀತಿ ಸುಳ್ಳು ಕಂಪ್ಲೇಂಟ್ಗಳನ್ನ ತಗೊಂಡು ತಪ್ಪು ದಾರಿನಲ್ಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಕೋರ್ಟ್ ಕೊಡುವಂಥದ್ದು ಬಿಡ್ಲಿ ಅನ್ನೋದು ನನ್ನ ಒಂದು